ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ. ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮವೇ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ ಸಾಹಿತ್ಯ ಸಂಪುಟ. ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ. ಸಹಿತ ಶರಣರು ಬಂದರೆ ನಂಬುವುದೆನ್ನ ಮನವು, ನಚ್ಚುವುದೆನ್ನ ಮನವು. ಇವತ್ತಿನ ಸಾಹಿತ್ಯ ಸಂಪುಟ ಕಾರ್ಯಕ್ರಮದಲ್ಲಿ ಕೇಳಿ ರಾಯಚೂರಿನ ಕವಿಗಳಾದ ತಾಯ್ರಾಜ್ ಮರ್ಚಟಾಳ್ ಅವರೊಂದಿಗೆ ಮಾತುಕತೆ. ಆತ್ಮೀಯ ಶ್ರೋತೃ ಬಾಂಧವರೇ, ನಮಸ್ಕಾರ. ಸಾಹಿತ್ಯ ಸಂಪುಟ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮ ತೀಕ್ಷ್ಣ ಕಾವ್ಯಧ್ವನಿ, ಸಾಮಾಜಿಕ ಬದ್ಧತೆ ಹಾಗೂ ವಿಚಾರಪೂರ್ಣ ಬರಹಗಳ ಮೂಲಕ, ಅದರಲ್ಲೂ ವಿಶೇಷವಾಗಿ ದಲಿತ ಮತ್ತು ಶೋಷಿತ ವರ್ಗಗಳ ಧ್ವನಿಯಾಗಿ ಗುರುತಿಸಿಕೊಂಡವರು ರಾಯಚೂರು ಜಿಲ್ಲೆಯ ಹೆಮ್ಮೆಯ ಸಾಹಿತಿ ತಾಯ್ರಾಜ್ ಮರ್ಚಟಾಳ್ ಅವರು. ರಾಯಚೂರು ತಾಲೂಕಿನ ಮರ್ಚಟಾಳ್ ಅಂತಕ್ಕಂತಹ ಸಣ್ಣ ಗ್ರಾಮದಲ್ಲಿ ಜನಿಸಿ ಶಿಕ್ಷಕರಾಗಿ, ಸಂಘಟಕರಾಗಿ, ಸಾಹಿತಿಯಾಗಿ ಬೆಳೆದ ಇವರ ಸಾಹಿತ್ಯ ಪಯಣ ಅತ್ಯಂತ ಪ್ರೇರಣಾದಾಯಿಯಾದದ್ದು. 1994ರಲ್ಲಿ ಸಾವು ಮತ್ತು ನಾನು, 2000 ಇಸ್ವಿಯಲ್ಲಿ ವ್ಯವಸ್ಥೆ, 2010ರಲ್ಲಿ ಚರಿತ್ರೆಯಂತಹ ಮಹತ್ವದ ಕವನ ಸಂಕಲನಗಳನ್ನು ನೀಡಿರುವ ಇವರು ಕಗ್ಗೊಲೆ ಮತ್ತು ಅಯುತಿಯಂತಹ ಏಕಾಂತ ನಾಟಕಗಳನ್ನು ರಚಿಸಿದ್ದಾರೆ. ವಿಶೇಷವಾಗಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯ ಪ್ರತಿಷ್ಠಿತ ಅಂಬೇಡ್ಕರ್ ಫೆಲೋಶಿಪ್ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ರಾಯಚೂರಿನಲ್ಲಿ ನಡೆದ 11ನೆಯ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಆಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ತಾಯ್ರಾಜ್ ಮರ್ಚಟಾಳ್ ಅವರು ಇಂದು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ, ಅವರ ಸಾಹಿತ್ಯ ಮತ್ತು ಬದುಕಿನ ಒಳನೋಟಗಳನ್ನು ಅವರ ಮಾತಿನಲ್ಲಿಯೇ ಕೇಳೋಣ. ತಾಯ್ರಾಜ್ ಮರ್ಚಟಾಳ್ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮಗೂ ನಮಸ್ಕಾರ ಸರ್. ಮೊದಲಿಗೆ ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ ಮತ್ತು ನೀವು ಪಡೆದ ಶಿಕ್ಷಣದ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿಕೊಡಿ. ಸರ್, ನಾನು ರಾಯಚೂರು ತಾಲೂಕಿನ ಮಚ್ಚಡ್ ಗ್ರಾಮದಲ್ಲಿ 1970ನೇ ಇಸ್ವಿ ಜೂನ್ 1ರಂದು ಜನಿಸಿದ್ದೀನಿ. ತಂದೆಯವರು ತಿಪ್ಪಯ್ಯ, ತಾಯಿಯವರು ಮಲ್ಲಮ್ಮ. ಅವರ 4ನೇ ಪುತ್ರ ನಾನು. ಗ್ರಾಮದಲ್ಲಿ ಆರಂಭಿಕ ಶಿಕ್ಷಣ 1 ಮತ್ತು 2ನೇ ತರಗತಿ ಮಾತ್ರ ಪೂರ್ತಿ ಓದಿದ್ದು. ಅಲ್ಲಿನ ತಂದೆಯವರು ನಮ್ಮ ಶಿಕ್ಷಣವನ್ನು ಅಭಿವೃದ್ಧಿಪಡಿಸುವ ಹಿನ್ನೆಲೆಯಲ್ಲಿ, ತಂದೆ ಅನಕ್ಷರಸ್ಥರಾದರೂ ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಮ್ಮ ತಂದೆ ಮತ್ತು ತಾಯಿಯವರು ಮಾತಾಡಿಕೊಂಡು ನಮ್ಮನ್ನು ರಾಯಚೂರಿಗೆ ಇಲ್ಲಿಗೆ ಬರಬೇಕಾಯಿತು. ರಾಯಚೂರು ಅಂತ ರಾಂಪುರ ಗ್ರಾಮದ ನಮ್ಮ ಅಕ್ಕವರು ಇಲ್ಲಿ ಕೊಟ್ಟಿದ್ದೀವಿ. ಅವರ ಮನೆಯಲ್ಲಿ ಬಂದು ನಾವು ವಾಸವಾಗಿದ್ದು 3 ಮತ್ತು 4ನೇ ತರಗತಿ ರಾಯಚೂರಿನ ಬಾಪೂಜಿ ಪಾಠಶಾಲೆಯಿಂದ ಖ್ಯಾತ ಪಡೆದಂಥ ಜೈರಾಬಾ ಶಾಲೆಯಲ್ಲಿ 3 ಮತ್ತು 4ನೇ ತರಗತಿ ವಸತಿ ಶಾಲೆಯಲ್ಲಿ ಓದ್ಕೊಂಡಿರು. ಅಲ್ಲಿಂದ 5 ಮತ್ತು 5, 6, 7 ಅಲ್ಲಿನೇ ಜೈರಾಬಾ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿಕೊಂಡು ಪ್ರೌಢ ಶಿಕ್ಷಣವನ್ನು ನಗರದ ಬಾಲಕರ ಪ್ರೌಢಶಾಲೆಯಲ್ಲಿ ಅಲ್ಲಿಂದ ಅಭ್ಯಾಸವನ್ನು ಮಾಡಿದ್ವಿ. 10ನೇ ತರಗತಿ 1984-85ನಲ್ಲಿ SSLC ಮುಗಿಸ್ಕೊಂಡು PUCಗೆ ಟ್ಯಾಗೋರ್ ಶಾಲೆಗೆ ಬಂದ್ವಿ. ಟ್ಯಾಗೋರ್ ಶಾಲೆಯಲ್ಲಿ ಕನ್ನಡ PUCನಲ್ಲಿ ಕನ್ನಡ ಐಚ್ಛಿಕ ವಿಷಯವನ್ನು ತೆಗೆದುಕೊಂಡು ಅಲ್ಲಿ PUC ಮುಗಿದು ಮತ್ತು ಅಲ್ಲಿನೇ ಡಿಗ್ರಿನಲ್ಲಿ ಕೂಡ ನನ್ನ ಐಚ್ಛಿಕ ಕನ್ನಡ ವಿಷಯವನ್ನು ತೆಗೆದುಕೊಂಡು ಅಲ್ಲಿ ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದು. 1987-88 PUC, 91ರಲ್ಲಿ ಡಿಗ್ರಿಯನ್ನು ಮುಗಿಸ್ಕೊಂಡಿದ್ದೆ. ಹೀಗೆ ನಿಮ್ಮ ಶಿಕ್ಷಣದ ಒಂದು ಹಂತಕ್ಕೆ ತಲುಪಿದ್ರಿ. ಅದರ ಜೊತೆಗೆ ರಾಯಚೂರಿನ ವಾತಾವರಣ ನಿಮ್ಮನ್ನ ಕವಿಯಾಗಿ ಮತ್ತು ನಿಮ್ಮಲ್ಲಿ ಸಮಾಜಮುಖ ಚಿಂತನೆಗಳನ್ನು ರೂಪಿಸುವಲ್ಲಿ ಹೇಗೆ ಕಾರಣ ಆಯಿತು ಅಂತ? ಹೇಗೆ ಆಯಿತು ಅಂತ ಹೇಳಿದ್ರೆ, ಮನೆಯಲ್ಲಿ ಸಾಹಿತ್ಯಿಕ ವಾತಾವರಣ ಇರದಿದ್ದರೂ ಕೂಡ ಗ್ರಾಮೀಣ ಭಾಗದಲ್ಲಿ ನಮಗೆ ನಮ್ಮ ತಾಯಿಯ ಸೋದರವಾಗಿರುವಂಥ ನಮಗೆ ಸೋದರ ಮಾವ ಆಗ್ತಾರೆ. ಅವರು ಸುಗ್ಗಿ ಕಾಲದಲ್ಲಿ ಅಥವಾ ಕೊಯ್ಲು ಸಂದರ್ಭದಲ್ಲಿ ಆಮೇಲೆ ಅತಿ ಹೆಚ್ಚು ಹಾಡುಗಳನ್ನು ಕಟ್ತಾಯಿದ್ರು ಮತ್ತು ರಾಗಬದ್ಧವಾಗಿ ಆಡ್ತಿದ್ರು ನಮ್ಮ ಸೋದರ ಮಾವರು. ಅದೇ ಸೋದರ ಮಾವನ ಶೈಲಿಯಲ್ಲಿ ಕೂಡ ನಮ್ಮ ತಾಯಿಯವರು ಕೂಡ ಸೋಬಾನ ಪದ ಆಡಿದ್ರು. ಬೀಸು ಕಲ್ಲು ಪದಗಳು ಕೂಡ ತಾಯಿಗೆ ಅದು ರಕ್ತಗತ ಬಂದಿದೆಯೇನೋ ಗೊತ್ತಿಲ್ಲ ನಮ್ಮ ಅಜ್ಜಿಯವರಿಂದ. ಚಿಕ್ಕ ವಯಸ್ಸಿನಲ್ಲಿ ನನಗೆ ಹಾಡುಗಳು ನಮ್ಮ ಸೋದರ ಮಾವ ಆವಾಗ ನಮ್ಮ ಮನೆಗೆ ಬರ್ತಿದ್ರು. ಬರೋ ಸಂದರ್ಭದಲ್ಲಿ ನಮ್ಮ ತಾಯಿಯವರು, ನಮ್ಮ ಅಕ್ಕಂದರು, ನಮ್ಮ ಮಾವನ ಕಟಾಯಿಸಿ ಸತಾಯಿಸಿ ಪೀಡಿಸಿ ಸೋದರ ಮಾವರಿಂದ ಹಾಡುಗಳನ್ನು, ಕೊಯ್ಲು ಹಾಡುಗಳನ್ನು, ಸುಗ್ಗಿ ಪದಗಳನ್ನು ಹಾಡಿಸ್ತಿದ್ರು ಅವರಿಂದ. ಇಡೀ ಬೆಳಗಾವಿ ತನಕನೇ ಮನೆಗೆ ಬಂತಂದರೆ ನಮ್ಗೆ ಅದೇ ಹಾಡುಗಳು ಕೇಳುವಂತನೇ ಸುಗ್ಗಿ. ನಮಗೆ ಒಂದು ಹಬ್ಬ. ಇಡೀ ರಾತ್ರಿ
ನಾವು ಹಂಗೆ ನಮ್ಮ ತಾಯಿಯವರು ಕೂಡ ತಾಯಿಯ ಜೊತೆಯಲ್ಲಿ ಅಕ್ಕವ್ರ ಜೊತೆಯಲ್ಲಿ ನಾವು ಅವರ ತೊಡೆ ಮೇಲೆ ಮಲ್ಕೊಂಡು ಆ ಪದಗಳನ್ನು ಕೇಳ್ತಿದ್ವಿ, ಯಾವ ಮಲ್ಗ್ತಿದ್ವಿ ಅಂತ ಗೊತ್ತಿಲ್ಲ. ಬಹುಶಃ ಅದು ಕೂಡ ನನಗೆ ಪರಿಣಾಮ ಬೇರೆ ರೀತಿಯಲ್ಲಿ ಕೂಡ ಅದು ಪ್ರಭಾವ ಬೀರಬಹುದು ಅಂತ ನನಗೆ ಅನಿಸಿಕೆ. ಆದರೆ ನಮ್ಮ ಮನೇಲಿ ಕೂಡ ಯಾವುದೇ ಥರ ಶೈಕ್ಷಣಿಕ ವಾತಾವರಣ ಅಂತ ಇರಲಿಲ್ಲ. ಅಪ್ಪ ಅನಕ್ಷರ, ತಾಯಿ ಕೂಡ ಅನಕ್ಷರ, ಇಬ್ಬರು ಅಕ್ಕಂದರು ಕೂಡ ಅನಕ್ಷರ. ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಶಿಕ್ಷಣವನ್ನು ನಮ್ಮ ತಂದೆಯವರು ಭಾಳ ಕಟ್ಟುನಿಟ್ಟಾಗಿ ಓದಿಸ್ತಕ್ಕಂಥ ಆವತ್ತಿನ ದಿನಗಳಲ್ಲಿ ಮಕ್ಕಳು ಶಿಕ್ಷಿತರಾಗಬೇಕು, ಸುಸ್ಕಸರಾಗಬೇಕು, ದೊಡ್ಡ ಮಟ್ಟದಲ್ಲಿ ಯಾವುದೋ ಒಂದು ಸರ್ಕಾರಿ ಹುದ್ದೆಯಲ್ಲಿ ನನ್ನ ಮಕ್ಕಳನ್ನು ಕಾಣುವಂತಾಗಬೇಕು ಅನ್ನೋದು ನಮ್ಮ ಅಪ್ಪನ ಕನಸಾಗಿತ್ತು. ಆ ನೆಲೆಯಲ್ಲಿ ಕೂಡ ನಮ್ಮ ತಂದೆಯವರು ಸ್ವಗ್ರಾಮವನ್ನು ಬಿಟ್ಟು ಇಲ್ಲಿ ನಗರಕ್ಕೆ ಬಂದು ವಾಸ ಮಾಡಿಕೊಂಡಿರುವಂಥದ್ದು ಇದು. ಬಹುಶಃ ಆ ತಾಯಿ ಮತ್ತು ಸೋದರ ಮಾವನ ಪ್ರೇರಣೆಯಿಂದ ಅಥವಾ ಅವ್ರ ಪ್ರಭಾವ ಬೀರಿರ್ಬೋದು ಅಂತ ಆ ರೀತಿಯಲ್ಲಿ ಕೂಡ ನನ್ನ ಕಾವ್ಯಕ್ಕೆ ಅಥವಾ ಸಾಹಿತ್ಯಕ್ಕೆ ಒಂದಿಷ್ಟು ಹಿನ್ನೆಲೆ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಖಂಡಿತ. ಬಹುಶಃ ನಿಮ್ಮ ಸೋದರ ಮಾವ ಮತ್ತು ನಿಮ್ಮ ತಾಯಿಯಂದ್ರು ನಿಮ್ಮ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಪ್ರಭಾವ ಖಂಡಿತವಾಗಿ ಬೀರಿದ್ದಾರೆ. ನಿಮ್ಮ ಮೊದಲ ಕವನ ಸಂಕಲನ ಅಂದರೆ 1994ರಲ್ಲಿ ಸಾವು ಮತ್ತು ನಾನು ಅಂತಕ್ಕಂಥದ್ದು ಹೊರಬಂತು. ಸಾವು ಮತ್ತು ನಾನು ಎಂತಕ್ಕಂತಹ ಶೀರ್ಷಿಕೆ ಅತ್ಯಂತ ದಾರ್ಶನಿಕ ಮತ್ತು ಗಂಭೀರ ವಸ್ತುವನ್ನು ಸೂಚಿಸ್ತದೆ. ನಿಮ್ಮ ಮೊದಲ ಸಂಕಲನದಲ್ಲಿ ಈ ಥರದ್ದು ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಏನು ಪ್ರೇರಣೆ ಇತ್ತು ಅಂತ? ಪ್ರೇರಣೆ ಅಂತ ಹೇಳಿದ್ರೆ ನನಗೆ ಇನ್ನೂ ಚಿಕ್ಕ ವಯಸ್ಸು ನಾನು PUCನಲ್ಲೇ ಕವಿತೆಗಳನ್ನು ಬರೆದಿರುವಂಥದ್ದು. ಯಾವ ರೀತಿಯಲ್ಲಿ ಕವಿತೆಗಳನ್ನು ಬರೆದಿದ್ದೀನಿ, ಇವತ್ತು ನಾನು ಬರೆದಂಥ ಆವತ್ತಿನ ಕವಿತೆಗಳನ್ನು ಇವತ್ತು ನಾನು ಕೊಂಡ ಪಕ್ಷದಲ್ಲಿ ಅದನ್ನ ಒಂದು ಪವರ್ ಆಫ್ ಅಬ್ಸರ್ವೇಷನ್ಸ್ ಅನ್ನೋ ರೀತಿಯಲ್ಲಿ ನಾನು ನೋಡಿಕೊಂಡ್ರೆ ಈ ಕವಿತೆಗಳು ನಾನೇ ಬರೆದಿದ್ದ ಅನ್ನೋಷ್ಟರ ಮಟ್ಟಿಗೆ ನನಗೆ ಕವಿತೆಗಳು ಭಾಳ ದಿಗ್ಭ್ರಮೆ ಮತ್ತು ಆಶ್ಚರ್ಯವನ್ನು ಉಂಟು ಮಾಡುವಂಥ ಕವಿತೆಗಳು. 1994ರಲ್ಲಿ ನಾನು ಮೊಟ್ಟ ಮೊದಲ ಕವನ ಸಂಕಲನ ಸಾವು ಮತ್ತು ನಾನು ಬಂದಿರೋದು. ಹೌದು. ಆ ಶೀರ್ಷಿಕೆಯನ್ನು ಕೊಟ್ಟಿರೋದು ನಮ್ಮ ಶಿವಪುತ್ರ ಬೇರಿ, ಆವತ್ತಿನ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಾಗಿ. ಆ ಸಾವು ಮತ್ತು ನಾನು ಕವನ ಸಂಕಲನ ನಾನು ಬೇರೆ ಹೆಸರನ್ನು ಇಟ್ಟಿದ್ದೆವು. ಆದರೆ ಸರ್ ಅವರು ಈ ಕವನ ಸಂಕಲನಕ್ಕೆ ಸಾವು ಮತ್ತು ನಾನು ಅನ್ನುವಂಥ ಶೀರ್ಷಿಕೆಯನ್ನು ಇರಲಿ ಅಂತ ಹೇಳಿ ಅವರೇ ಆ ಮುಖಪುಟ ಚಿತ್ರವನ್ನು ಹಾಕಿಕೊಟ್ಟಿರುವಂಥದ್ದು ಶಿವಪುತ್ರ ಆರ್ ಬೇರಿ. ಮತ್ತು ಆ ಕವನ ಸಂಕಲನ ಕೂಡ ಅವರೇ ಪ್ರಕಟ ಮಾಡಿರೋದು. ಆವತ್ತು ನಾನು PUCನಲ್ಲೇ ನನಗೆ ಈ ಸಮಾಜದ ಬಗ್ಗೆ, ಈ ವ್ಯವಸ್ಥೆ ಬಗ್ಗೆ, ಅಸಮಾನದ ಬಗ್ಗೆ ಹೆಚ್ಚು ಕಾಡುವಂಥದ್ದು. PUC ಅಂದರೆ ಅವಾಗ ಚಿಕ್ಕ ವಯಸ್ಸು 16 ವರ್ಷ PUC ಫಸ್ಟ್ ಸೆಕೆಂಡ್ ಇಯರ್ನಲ್ಲಿ. ಅವತ್ತೇ ನಾನು ಬರೆದಿರೋದು ಕಾಲ, ಈಜು, ಬಲು ಬೈಟು ಟೀಗೆ 100 ನಾಟಕಗಳ ಸಂಗಮ ಅಂತ ಕವಿತೆಯನ್ನು ಬರೆದಿದ್ದೆ. ಕಾಲ, ಏಜ್ ಕಾಲ, ಏಜ್ ಕಾಲೇಜ್, ಬೈಟು ಟೀಗೆ 100 ನಾಟಕಗಳ ಸಂಗಮ, ಆದಿ ಯಾವ ಆಡ ಸ್ನೇಹ ಅಂತ ರೀತಿಯಲ್ಲಿ ಕವಿತೆಯನ್ನು ಬರೆದಿರೋದು ಅವತ್ತೇ 94ರಲ್ಲಿ PUCನಲ್ಲಿ ಓದುವಾಗೆ. ಆವತ್ತ ಸಂದರ್ಭದಲ್ಲೂ ಕೂಡ ಅತ್ಯಂತ ಕನ್ನಡ ಅಧ್ಯಾಪಕರು ಪುರೋಹಿತ್ ಸರ್ ಅವರು ಇದ್ದರು. ಅವಾಗ ಕನ್ನಡ ಅಧ್ಯಾಪಕರು, ಕನ್ನಡ ಮೇಷ್ಟ್ರು KM ಪುರದವರು. ಅವರು ಪದ್ಯಗಳನ್ನು ಬಹಳ ಅರ್ಥಪೂರ್ಣವಾಗಿ, ಬಹಳ ಮಾರಿಕವಾಗಿ ಅದರಲ್ಲಿ ಇರ್ತಕ್ಕಂಥ ಗೂಢಾರ್ಥಗಳನ್ನು ಹೊಡೆದು ಕಾವ್ಯವನ್ನು, ಪದ್ಯಗಳನ್ನು ಹೇಳ್ತಾ ಇದ್ರು, ಕಲಿಸ್ತಿದ್ರು. ಅದು ಕೂಡ ನನಗೆ ಒಂದು ರೀತಿಯಲ್ಲಿ ಪ್ರಭಾವ ಬೀರಿದೆ. ಆ ಗುರುಗಳ ಟೀಚಿಂಗ್, ಬೋಧನಾ ಪದ್ಧತಿ, ಪರಿಣಾಮಕಾರಿಯಾಗಿರ್ತಕ್ಕಂಥ ಬೋಧನೆ ಅದು ಕೂಡ ನನ್ನ ಮೇಲೆ ಒಂದು ರೀತಿಯಲ್ಲಿ ಪ್ರಭಾವ ಬೀರಿದೆ ಅಂತ ನಾನು ಭಾವಿಸ್ಕೊಳ್ತೀನಿ. ಖಂಡಿತವಾಗ್ಲೂ ಕೂಡ ಅದನ್ನು ನಾನು ನೆನೆಸ್ಕೊಂತೇನೆ ಸರ್ ಅವರು. ಆ ರೀತಿಯಲ್ಲಿ ಕೂಡ ನನಗೆ ಪ್ರಭಾವ ಬೀರಿರ್ಬೋದು. ಈ ಶೀರ್ಷಿಕೆ ಸಾವು ಅಂದರೆ ಸಾವು ಎಲ್ಲರಿಗೂ ಸಹಜವಂತಿದೆ. ಹೌದು, ಸಹಜ ಸಾವು ಅಂದ ತಕ್ಷಣ ಅದೇನು ಇದಲ್ಲ. ಆದರೆ ಈ ಸಾವು ಮತ್ತು ನಾನು ಅನ್ನುವಂಥದ್ದು ಕೂಡ ಭಾಳ ಸೂಕ್ಷ್ಮವಾದಂಥ ಒಂದು ವಸ್ತು. ನೀವು ಏನು ಹೇಳಿದ್ರಲ್ಲ, ಭಾಳ ಗಂಭೀರವಾದಂಥ ವಸ್ತು ಅಂತ ಹೇಳಿದ್ರಲ್ಲ, ಅದು ಖಂಡಿತ. ಆದರೆ ಮನುಷ್ಯ ಮರಣದ ನಡುವಿನ ಸಂಬಂಧ, ಜೀವ ಅನಿಶ್ಚಿತೆ ಮತ್ತು ಅಸ್ತಿತ್ವದ ಪ್ರಶ್ನೆಗಳನ್ನು ಎತ್ತಿ ತೋರುವಂಥ ಕವಿತೆ ಅದು ಸಾವು ಮತ್ತು ನಾನು. ಅದರಲ್ಲಿ 1-2 ಸಾಲುಗಳದಾವೆ. ಸಾವು ಅನಿವಾರ್ಯ ಎಂಬ ಅರಿವಿನ ನಡುವೆ ಬದುಕಿನ ಮೌಲ್ಯಗಳನ್ನು ಕಂಡುಕೊಳ್ಳುವಂಥದ್ದು ಹಿನ್ನೆಲೆ ಇಟ್ಟುಕೊಂಡು ಅವತ್ತು ಕವಿತೆಯನ್ನು ರಚನೆ ಮಾಡೋದು ಸಾವು ಮತ್ತು ನಾನು. ಸಾವು ಮತ್ತು ನಾನು ಅನ್ನುವಂಥ ಶೀರ್ಷಿಕೆ ಒಳಗಡೆ ಅದ್ರ ಸುತ್ತನೇ ಅದರಲ್ಲಿರ್ತಕ್ಕಂಥ 26 ಕವಿತೆಗಳು ಅರ್ಥವನ್ನು ಪ್ರತಿಬಿಂಬನೆ ಮಾಡ್ತಾ ಹೋಗ್ತವೆ. ಸಾವು ಮತ್ತು ನಾನು ಈ ಕವಿತೆನೇ ಶೀರ್ಷಿಕೆ ಏನು ತೋರಿಸ್ತಾ ಅಂತ ಹೇಳಿದ್ರೆ, ಸಾವನೆದುರು ನಿಂತಿರೋ ಮನುಷ್ಯನ ಕುರಿತು ಮಾತಾಡುವಂಥ ಒಂದು ಶೀರ್ಷಿಕೆ ಅದು. ಸಾವನೆದುರು ಪ್ರತಿಯೊಬ್ಬ ಮನುಷ್ಯನು ಸಾವನ್ನ ಎದುರುಗಡೆ ನಿಂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿ. ಪ್ರತಿಯೊಬ್ಬನೇ ಹುಟ್ಟಿದ ತಕ್ಷಣವೇ ಸಾವನೆದುರು ನಾವು ಸೆಣಸಾಟ ಹೋರಾಟವನ್ನು ಮಾಡ್ತಲೇ ನಮ್ಮ ಜೀವನವನ್ನು, ನಮ್ಮ ಬದುಕನ್ನು ನಾವು ತಾಳ್ತಾ ಇದ್ದೀವಿ. ಹಾಗಾಗಿ ಕವಿತೆ ಆರಂಭದ ಸಾಲುಗಳನ್ನು ಹೀಗಿವೆ. ನಾನು ಏನು ಹೇಳ್ತೇನೆ ಅಂದರೆ, ರಣ ಸ್ಮಶಾನ, ನೆಲೆಸಿದ ಪ್ರಾಣಿ ಮಣ್ಣು ಬುಕ್ಕುತ್ತಿದೆ. ಇಲ್ಲಿ ಭೂಮಿ ಜೀವ ಕೊಡದಂಥ ಸ್ಮಶಾನದಂತೆ ಮತ್ತು ನಿರ್ಜೀವವಾಗಿದೆ. ಹಾಗೆಯೇ ಮುಂದಿನ ಸಾಲು ಏನಾದರೆ, ಹಸಿರಿಲ್ಲದೆ ಆಕಳುಕವರು ಬೇರುಪಟ್ಟಿವೆ. ಇಲ್ಲಿ ಬರ, ಹಸಿವು ಮತ್ತು ಕೃಷಿ ಸಂಕಷ್ಟದಿಂದ ಪ್ರಕೃತಿ ಸಂಬಂಧಗಳಿಗೆ ಮುರಿದು ಹೋಗುವಂಥ ಸನ್ನಿವೇಶವನ್ನು ಇಲ್ಲಿ ಕೊಡ್ತದೆ. ಕೊನೆಯದಾಗಿ ಮತ್ತೆ ಇಲ್ಲಿ ಸಂಬಂಧಗಳು ಯಾಕೆ ಬಿದ್ದು ಹೋಗ್ತಾವ, ಮುರಿದು ಹೋಗ್ಬಿಡ್ತಾವೆ ಸಂಬಂಧಗಳು. ಸಾವು ಮತ್ತು ನಾನು ಅನ್ನುವಂಥ ರೀತಿಯಲ್ಲಿ ಶಿಕ್ಷಣ ಇಟ್ಕೊಂಡು, ನಾನು ನಡೀತಿದ್ದೇನೆ ಜೀವಂತ ಶವಗಳ ಮಧ್ಯದಲ್ಲಿ ಅನ್ನುವಂಥ ಸಾಲನ್ನು ಅಲ್ಲಿ ಬರೆದಿದ್ದೀನಿ. ನಾನು ನಡೀತಿದ್ದೇನೆ ಜೀವಂತ ಶವಗಳ ಮಧ್ಯದಲ್ಲಿ. ಅಂದರೆ ಇಲ್ಲಿ ಬದುಕಿನ ಉತ್ಸವ, ಆಶೆ ಮತ್ತು ಸ್ವಾಭಿಮಾನ ಕಳೆದುಕೊಂಡು ಜನರ ನಡುವೆ ಕವಿ ಸಾಗುತ್ತಿರುವಂಥ ಭಾವನೆಯನ್ನು ಅಲ್ಲಿ ನಾನು ವ್ಯಕ್ತಪಡಿಸಿದ್ದೀನಿ ಸಾವು ಮತ್ತು ಹಿನ್ನೆಲೆ. ಅಂದರೆ ದಲಿತ ಹಾಗೂ ಶೋಷಿತ ಸಾಹಿತ್ಯದಲ್ಲಿ ಕಾಣುವಂಥ ತೀವ್ರ ರೂಪಕ ಇದು. ಒಬ್ಬ ಮನುಷ್ಯ ದಲಿತ ಶೋಷಿತರು ಸಾವುನ ನಡುವೆ
ಸಾವಿನ ಮಧ್ಯದಲ್ಲಿ ಹೇಗೆ ಒಬ್ಬ ದಲಿತ ಶೋಷಿತರು ಹೇಗೆ ಸಣ್ಣ ಆಡ್ತಿದ್ದಾರೆ ಅಂತ ಹಿನ್ನೆಲೆ ಇಟ್ಕೊಂಡು ಅದರಲ್ಲಿ ಬರೆದಿದ್ದು. ಆಮೇಲೆ ಸಾವು ನೋವುಗಳ ಪ್ರಾಣ ಪದ್ಯದ ಬೆನ್ನೆಲುಬಲ್ಲಿ ಅವಿತುಕೊಂಡಿದೆ ಅನ್ನೋಂಥ ಸಾಲು ಕೂಡ ಬರ್ತದೆ ಈ ಪದ್ಯದಲ್ಲಿ. 4 ಇಷ್ಟು ಬರ್ತದೆ. ಅಂದ್ರೆ ಈ ಎಲ್ಲ ಅಂಶಗಳು ಪ್ರಭಾವದಿಂದ ಈ ಒಂದು ಟೈಟ್ಲು ಮತ್ತು ಕವನ ಸಂಕಲನವನ್ನು ರಚಿಸಿದಿರಿ. ಕವಿ ಕಾವ್ಯ ಜನರ ನೋವು, ಹಸಿವು, ಸಾವು ಮತ್ತು ಶೋಷಣೆಯಿಂದ ಹುಟ್ಟಿದೆ ಎಂಬ ಅರ್ಥ ಇಟ್ಕೊಂಡು ಕೊನೆಯ ಸಾಲಿನಲ್ಲಿ ಹಳ್ಳಿಗೊಡ್ಡು ದಿಲ್ಲಿಯ ಗದ್ದುಗೆ ಮೇಲೆ ವಿದೇಶ ಜ್ವಾಲ ದಲ್ಲಾಳ ಅರ್ಷದ್ ದಾಳಿಗೆ ದಿಲ್ಲಿ ದಿವಾಳಿ ಅನ್ನುವಂಥ ಕೊನೆಯ ಸಾಲಿದು ಸಾವು ಮತ್ತು ನಾನು ಶೀರ್ಷಿಕೆಯಲ್ಲಿ. ಕೊನೆಯ ಸಾಲುಗಳನ್ನು ನಾವು ನೋಡಿದಾಗ ಸಾಮಾನ್ಯ ಜನರ ಬದುಕು ನಾಶವಾಗ್ತಿದ್ದರೂ ಕೂಡ ಬಂಡವಾಳಶಾಹಿಗಳು ಅಧಿಕಾರ ಮತ್ತು ಹಣದ ನಡುವೆ ಅವರ ಹಾರಾಟಗಳು ಹೋಗ್ತಾನೆ ಇರ್ತವೆ. ಕೊನೆಯ ಸಾಲಿದು ಈ ವ್ಯವಸ್ಥೆನೇ ಕೂಡ ಆಗಿದೆ. ಇಲ್ಲಿ ಆಶೆಗಳ ಸಾವಿದೆ, ಕೃಷಿ ನಂಬಿಕೊಡ್ತಕ್ಕಂಥ ಅವರ ಬದುಕಿನ ಸಾವಿದೆ, ಮಾನವೀಯತೆ ಸಾವು ಕೂಡ ಇದೆ, ಮತ್ತು ಆಗಿನ ಸಾಮಾಜಿಕ ನ್ಯಾಯದ ಸಾವು ಕೂಡ ಈ ಕವಿತೆಯೊಳಗೆ ಗೂಢಾರ್ಥದಲ್ಲಿ ನಾನು ಅದನ್ನು ವಿವರಿಸುವಂಥ ರೀತಿಯಲ್ಲಿ ಈ ಕವಿತೆಯೊಳಗೆ ನಾನು ಪ್ರತಿಭಟನೆ ರೀತಿಯಲ್ಲಿ ಅಂದರೆ ಓಪನ್ ಆಗಿ ಸಿಟ್ಟು ಆಕ್ರೋಶ ಯಾವುದೂ ಇರುವುದಿಲ್ಲ ನನ್ನ ಕವಿತೆಗಳು. ಹೆಚ್ಚು ಕಮ್ಮಿ ಭಾಳ ಸೂಕ್ಷ್ಮವಾಗಿ, ಭಾಳ ಕ್ಲಿಷ್ಟವಾಗಿ ಮತ್ತು ಅಷ್ಟೇ ಗಪ್ಪವಾಗಿ ಕೂಡ ನನ್ನ ಕವಿತೆಗಳ ರಚನೆ ಮಾಡ್ತಕ್ಕಂಥ ನನ್ನ ಶೈಲಿ ಇದು. ಇಲ್ಲಿ ಎಲ್ಲರ ಬದುಕುಗಳು, ಇಡೀ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವದ ಪ್ರಕೃತಿಯಿಂದ ಹಿಡಿದು ಪ್ರತಿಯೊಬ್ಬ ಮನುಷ್ಯನ ಶೋಷಿತರಿರ್ತಕ್ಕಂಥ ಎಲ್ಲರೂ, ಶೋಷಿತ ವರ್ಗ ಆಗಲಿ ಹಿಂದುಳಿದ ವರ್ಗ ಆಗಲಿ ಎಲ್ಲ ವರ್ಗಗಳ ಸಾವು ಇದರಲ್ಲಿ ಇದೆ ಅನ್ನುವಂಥ ರೀತಿಯಲ್ಲಿ ಈ ಶೀರ್ಷಿಕೆಯನ್ನು ಇಟ್ಕೊಂಡು ಮತ್ತು ಇದೇ ಶೀರ್ಷಿಕೆಯನ್ನು ಇಟ್ಕೊಂಡೆ 26 ಕವಿತೆಗಳು ಅದೇ ವಸ್ತುವನ್ನು ಅವಲಂಬನೆ ಕೂಡ ಪ್ರತಿಬಿಂಬಿಸ್ತಾ ಹೋಗ್ತವೆ. ಅದು ನನ್ನ ಮೊದಲನೇ ಕವನ ಸಂಕಲನದ ಒಂದು ಸೂಚ್ಯವಾದಂಥ ಅರ್ಥದಲ್ಲಿ ಸಾವು ಮತ್ತು ನಾನು ಕವಿತೆಗಳನ್ನು ಆರಿಸ್ಕೊಂಡಿರೋದು. ನಿಜವಾಗ್ಲೂ ಅದ್ಭುತವಾಗಿ ಆ ಟೈಟಲ್ ನೋಡಿದ್ರೇ ಏನೋ ಒಂದು ಮೈ ರೋಮಾಂಚನ. ಇವತ್ತು ಕೂಡ ನನ್ನ ಐಡೆಂಟಿಟಿ ಕೊಡುವ ಸಾವು ಮತ್ತು ನಾನು ಮೊದಲನೇ ಕವನ ಸಂಕಲನದಲ್ಲಿ ಭಾಳಷ್ಟು ವರ್ಷಗಳ ಹಿಂದೆ ಕರಿತಿದ್ರು, ಸಾವು ಮತ್ತು ನನ್ನ ತಾಯಪ್ಪ ಬಾ ಅಂತೇಳಿ. ಅಷ್ಟು ಅದು ಜನರಿಗೆ ತಲುಪ್ತು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಎರಡನೇ ಕವನ ಸಂಕಲನ ಅಂದರೆ 2000ರಲ್ಲಿ ವ್ಯವಸ್ಥೆ, ಅದ್ರ ಜೊತೆಗೆ 2010ರಲ್ಲಿ ಮೂರನೇ ಕವನ ಸಂಕಲನ ಚರಿತ್ರೆ ಅಂತಕ್ಕಂಥದ್ದು. ಸಾವು ಮತ್ತು ನಾನು ನಿಂದ ಆರಂಭ ಆಗಿರ್ತಕ್ಕಂತಹ ನಿಮ್ಮ ಈ ಕಾವ್ಯದ ಪಯಣ ವ್ಯವಸ್ಥೆ ಮತ್ತು ಸಾಮಾಜಿಕ ವಿಮರ್ಶೆಯಾಗಿ ನಂತರ ಚರಿತ್ರೆಯ ಶೋಧನೆಯಾಗಿ ಅದು ರೂಪಾಂತರಗೊಳ್ಳುತ್ತದೆ. ಈ 3 ಕವನ ಸಂಕಲನಗಳ ನಡುವಿನ ನಿಮ್ಮ ವೈಚಾರಿಕ ಮತ್ತು ಕಾವ್ಯಾತ್ಮಕ ಒಂದು ಬೆಳವಣಿಗೆಯನ್ನು ನೀವು ಹೇಗೆ ನೋಡ್ತೀರಿ ಅಂತ. ಸಾವು ಮತ್ತು ನಾನು ಕವನ ಸಂಕಲನ ಆದ ನಂತರ ನಾನು ಮೊದಲೇ ನಿಮಗೆ ಹೇಳಿದ್ದೆ, ಸಮಾಜದ ಅಸಮಾನತೆಗಳ ವಿರುದ್ಧ ನನ್ನದಾದಂಥ ಒಂದು ಪ್ರತಿರೋಧ ಇತ್ತು. ಅದು ಯಾವುದೇ ಯಾವ ರೀತಿಯದಕ್ಕೆ ಒಂದು ಸನ್ನಿವೇಶಕ್ಕೆ ಇರ್ಬೋದು. ಹಾಗಾಗಿ ನಾನು ಎರಡನೇ ಕವನ ಸಂಕಲನದ ಹೆಸರು ವ್ಯವಸ್ಥೆ. ಇಡೀ ವ್ಯವಸ್ಥೆಯನ್ನು ಇಟ್ಕೊಂಡೇ ಸಮಾಜದ ಅಸಮಾನತೆ ವಿರುದ್ಧ ಸಮಾನತೆಗೋಸ್ಕರ ಏನು ಬೇಕು ಜಾಗೃತಿ ಮೂಡಿಸ್ತಕ್ಕಂಥ ಎಲ್ಲ ಕವಿತೆಗಳು ವ್ಯವಸ್ಥೆಯ ಸಂಕಲನದಲ್ಲಿ ಇದೆ. ಅಲ್ಲಿ 1-2 ಕವಿತೆಗಳನ್ನು ನಾನು ಹೇಳ್ತೀನಿ. ಇಲ್ಲಿ ಭಾಳ ಚಿಕ್ಕ ಕವಿತೆಗಳನ್ನ ಬರೆಯೋದು, ಅತಿ ಸರಳವಂಥ ಶಬ್ದಗಳು. ನಾನು ಶಬ್ದಗಳನ್ನು ನಾನು ಹುಡುಕಿದ್ರೆ ಡಿಕ್ಷನರಿ ಅವಶ್ಯಕತೆ ಇಲ್ಲ. ಜನಸಾಮಾನ್ಯರಿಗೂ ಅದು ತಲುಪಬೇಕಂತಕ್ಕಂಥದ್ದು ನಿಮ್ಮ ಉದ್ದೇಶ. ಅರ್ಥ ಮಾತ್ರ ಭಾಳ ಗೂಢ ಅರ್ಥ ಇರ್ತದೆ. ಇಲ್ಲಿ ನಾವೊಂದು ವ್ಯವಸ್ಥೆ ಒಂದು ಚಿಕ್ಕ ಕವಿತೆ, ಹೈದರಾಬಾದ್ ಹುಸೇನ್ ಸಾಗರದ ಕೊಳಚೆ ನೀರಿನ ನಡುವೆ ಬುದ್ಧನ ವಿಗ್ರಹ ಅಂತ ಕವಿತೆ. ನಾನು ಉದ್ದ ಬರೆಯೋದಲ್ಲ, ಅಡ್ಡ ಬರೆಯೋದು, ಶಬ್ದದ ಕಡೆಗೆ ಶಬ್ದದ ಕಡೆಗೆ. ಹೈದರಾಬಾದ್ ಹುಸೇನ್ ಸಾಗರದ ಕೊಳಚೆ ನೀರಿನ ನಡುವೆ ಬುದ್ಧನ ವಿಗ್ರಹ ಅಂತ ಇಷ್ಟು ಚಿಕ್ಕ ವ್ಯವಸ್ಥೆ. ಶೀರ್ಷಿಕೆ ವ್ಯವಸ್ಥೆ. ಈ ಬುದ್ಧ ಅಂತರ್ಗ ಶಾಂತಿ, ಕರುಣೆ, ಮಾನವೀಯತೆ ಸಂಕೇತ, ಅದು ಪ್ರತಿರೂಪ. ಹೌದು. ಅಂಥ ಕರುಣೆ, ಮಾನವೀಯತೆ ಸಂಕೇತವಾಗಿರುವಂಥ ಒಬ್ಬ ಬುದ್ಧನನ್ನು, ಒಬ್ಬ ಮಾನವೀಯತೆ ಮೌಲ್ಯಗಳಿರ್ತಕ್ಕಂಥ ಒಬ್ಬ ಬುದ್ಧನನ್ನು ಕೊಳಚೆ ನೀರಿನ ನಡುವೆ ನಿಂದ್ರಿಸುವುದಂತೂ ವಿಪರ್ಯಾಸ ಮತ್ತು ಸಮಾಜದ ಒಂದು ವಿರೋಧಾಭಾಸ. ನಾವು ಹೈದರಾಬಾದ್ಗೆ ಹೋದರೆ ಎಲ್ಲರೂ ನೋಡ್ತಿರ್ತೀವಿ, ಹೌದು, ಕೊಳಚೆ ನಡುವೆ ಬುದ್ಧನ ವಿಗ್ರಹ. ಬಟ್ ನನ್ನ ಕಣ್ಣಿಗೆ ಕಾಣ್ತಿರೋದು ಸಮಾಜದಲ್ಲಿ ಆ ಬುದ್ಧನ ಅಂತ ಸಮಾಜ ಮಾನವೀಯ ಸಂಕೇತ, ಕರುಣೆ, ಶಾಂತಿ, ಪ್ರಿಯ ಅಂತ ಹೇಳ್ತೀವಿ. ಅಂಥ ಒಬ್ಬ ಬುದ್ಧನಿಂದ ನಾವು ಪಡೆಯುವಂಥದ್ದು ಮಾನವೀಯ ಮೌಲ್ಯಗಳನ್ನು ಪ್ರದರ್ಶಿಸ್ತಕ್ಕಂಥ ಒಬ್ಬ ವ್ಯಕ್ತಿ, ಮಹಾನ್ ವ್ಯಕ್ತಿ, ಒಬ್ಬ ಮಹಾನ್ ದಾರ್ಶನಿಕ, ಮಾನವತಾವಾದಿ ಅಂತ ಒಬ್ಬ ವ್ಯಕ್ತಿಯನ್ನು ಇಡೀ ಸಮಾಜ, ಇಡೀ ವ್ಯವಸ್ಥೆಯ ವೈರುಧ್ಯ ಹೇಗಿದೆ ಅಂತ ಹೇಳಿದ್ರೆ ಆತನನ್ನು ಕೊಳಚೆ ನೀರಿನೊಡೆ ನಿಲ್ಲಿಸಿ ವೈರುಧ್ಯವನ್ನು ಮೆರೆಯುವಂತಕ್ಕಂಥದ್ದು. ಅದ್ರ ಜೊತೆಗೆ ಚರಿತ್ರೆಗೂ ಕೂಡ 2010ರಲ್ಲಿ ತಾವು ಚರಿತ್ರೆ ಅಂತಕ್ಕಂಥ ಅದ್ರ ವಿಶೇಷತೆ ಏನು? ಮತ್ತು 2010 ಸುಮಾರು ವರ್ಷಗಳ ನಂತರ, ಸುಮಾರು 10 ವರ್ಷಗಳ ನಂತರ ಬರೆದಿರ್ತಕ್ಕಂಥದ್ದು. 10 ವರ್ಷಗಳ ನಂತರ ಚರಿತ್ರೆಯಲ್ಲಿ ಕೂಡ ಅದೇ ದಾಟಿ ಶೈಲಿಯಲ್ಲಿ ಇಡೀ ಸಮಾಜವನ್ನು ಬಿಟ್ಟು ನಾನು ಹೊರಗಡೆ ಹೋಗಿಲ್ಲ. ಮತ್ತು ಈ ಪ್ರೀತಿ, ಪ್ರೇಮ, ಕಾವ್ಯದ ಸುತ್ತು ಕೂಡ ನಾನು ಕವಿತೆಗಳನ್ನು ರಚನೆ ಮಾಡುವಂಥದ್ದು ಕೂಡ ಇಲ್ಲ. ಸಮಾಜದಲ್ಲಿರ್ತಕ್ಕಂಥ ವಿರುದ್ಧಗಳನ್ನು, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು, ಸಮಾಜದಲ್ಲಿ ಶೋಷಿತರ ಬದುಕುಗಳನ್ನು, ಅವ್ರು ಪಡುವ ಆರಾಟಗಳನ್ನು, ಅವ್ರ ಕೂಗನ್ನು ಎತ್ತಿ ತೋರಿಸುವಂಥದ್ದೇ ನಾನು ನಿಮ್ಮ ಕವಿತೆಗಳಲ್ಲಿ ವ್ಯಕ್ತಪಡಿಸಿದ್ದೀನಿ. ಇಲ್ಲಿ ಚರಿತ್ರೆಯಲ್ಲಿ 2 ಸಾಲಿನ ಪದ್ಯ, ದೊರೆಯ ಗುರುತು ಹೊತ್ತ ನಾಣ್ಯಕ್ಕೆ ದುಡಿಯುವ ಬಡವನ ರಕ್ತ ಶೀರ್ಷಿಕೆ ಅದೇ. ಮತ್ತು ಕಾಲ ಕಳೆಗೆ ಸವೆಯುತ್ತಿರುವ ಚಪ್ಪಲಿ ಅಂತ ಇನ್ನೊಂದು ಕವಿತೆ, ಹೆಡ್ಲೈನ್ ಚರಿತ್ರೆ. ಇಲ್ಲಿ ದೊರೆಯ ಗುರುತು ಹೊತ್ತ ನಾಣ್ಯಕ್ಕೆ ದುಡಿಯುವ ಬಡವನ ರಕ್ತ ಇಷ್ಟೇ ಕವಿತೆ ಸರ್, ಏನೇನಿಲ್ಲ. ಇನ್ನೊಂದು ಕಾಲ ಕಳೆಗೆ ಸವೆಯುತ್ತಿರುವ ಚಪ್ಪಲಿ. ಈ ರೀತಿಯಲ್ಲಿ ಅರ್ಥಗಳನ್ನು ಇಟ್ಕೊಂಡು ಬರೆಯುವಂಥದ್ದು ನನ್ನ ಅಭ್ಯಾಸ.
ಇಲ್ಲಿ ನಾಣ್ಯ ಕೇವಲ ಕಥೆ ಅಲ್ಲ, ಇದು ಒಂದು ನಾಣ್ಯ ಕಥೆ ಅಲ್ಲ, ಅದು ಒಂದು ಸುಮ್ಮನೆ ನಾಣ್ಯ, ನಮಗೆ ಅದು ನಾಣ್ಯ ಅಂತಾರೆ, ಬಟ್ ನಾಣ್ಯ ಅಲ್ಲ ಅದು. ಅಲ್ಲಿ ಅಧಿಕಾರ, ಅಲ್ಲಿ ಶೋಷಣದ, ಅಧಿಕಾರದ, ದುಡಿಯುವ ಜನರ ಇತಿಹಾಸವನ್ನು ಸಂಕೇತಾತ್ಮಕವಾಗಿ ಚಿತ್ರೀಕರಿಸುವಂಥ ಒಂದು ರೂಪಕ, ಒಂದು ಪ್ರತಿಮೆ ಅದು. ಹಾಗೆಯೇ ದೊರೆ ಗುರುತು ಅಂತ ನಾಣ್ಯ ಅಂದರೆ ಇಲ್ಲಿ ಅಧಿಕಾರ ಮತ್ತು ಆಳು ವರ್ಗದ ಪ್ರಭುತ್ವದ ಸಂಕೇತ. ನನ್ನ ದೃಷ್ಟಿಯಲ್ಲಿ ದೊರೆ ಗುರುತು ಹೊತ್ತು ಅಂದರೆ ಇದು ಸಂಕೇತ. ಇಲ್ಲಿ ಬಡವನ ರಕ್ತ ಅಂದರೆ ಶ್ರಮಜೀವಿಗಳ ಬೆವರು, ಅವರ ತ್ಯಾಗ ಮತ್ತು ನೋವು, ಆಳುವ ವ್ಯವಸ್ಥೆಯ ಸಂಕೇತವಾಗಿ ಈ ಚರಿತ್ರೆಯಲ್ಲಿ ಈ ಕವಿತೆ ನಮಗೆ ಸ್ಪಷ್ಟವಾಗಿ ಅರ್ಥವನ್ನು ತೋರಿಸ್ತದೆ. ಅದೇ ಹೀಗೆ ನಿಮ್ಮ ವೈಚಾರಿಕತೆ ಮತ್ತು ಕಾವ್ಯಾತ್ಮಕ ಬೆಳವಣಿಗೆಯನ್ನು ನೀವು ಅಲ್ಲಿ ಕಂಡುಕೊಂಡಿದ್ದೀರಿ. ಹೌದು. ಅದರ ಜೊತೆಗೆ ನೀವು ಕಾವ್ಯದ ಜೊತೆಗೆ ಕಗ್ಗೊಲೆ ಮತ್ತು ಅಯೋಧ್ಯೆ ಅಂತಕ್ಕಂತಹ 2 ಏಕಾಂತ ನಾಟಕಗಳನ್ನು ಕೂಡ ಬರೆದಿದ್ದೀರಿ. ಹೌದು. ಕಾವ್ಯ ನೀಡದ ಯಾವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಥವಾ ರಂಗಭೂಮಿಯ ತೀವ್ರತೆ ನಿಮ್ಮನ್ನು ನಾಟಕ ರಚನೆಗೆ ಪ್ರೇರೇಪಣೆ ನೀಡಿತು ಅಂತ? ನಾನು PUCನಲ್ಲಿರುವಾಗಲೇ ರಾಂಪುರದಲ್ಲಿ ಒಂದು ಯುವಕ ಮಂಡಳನ ಕಟ್ಟಿರೋದು, ನನ್ನ ನೇತೃತ್ವದೊಳಗೆ ಚೇತನ ಕಾಲ ಯುವಕ ಮಂಡಳಿ ಅಂತ ಕಟ್ಟಿರೋದು. ಇದನ್ನು ಸಾಂಸ್ಕೃತಿಕವಾಗಿ ಯುವ ಜನರಲ್ಲಿ ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯನ್ನು ಮೂಡಿಸುವಂಥ ನನಗೆ ಆವತ್ತು ಅನಿಸಿತ್ತು. 1986ರಲ್ಲಿ ನಾನು PUC ಓದುತ್ತಿರುವಾಗಲೇ ರಾಂಪುರ್ನಲ್ಲಿ ಇದ್ದುಕೊಂಡು ಒಂದಿಷ್ಟು ಗೆಳೆಯರನ್ನು, ಈ ಯುವ ಸಮೂಹವನ್ನು ಕಟ್ಟಿಕೊಂಡು ಸಮವಯಸ್ಕರನ್ನು ಇಟ್ಕೊಂಡು ಚೈತನ್ಯ ಕಲಾ ಯುವಕ ಮಂಡಳಿ ಅಂತ ಅಸ್ತಿತ್ವಕ್ಕೆ ತಂದಿರೋದು. ಅದರ ಮುಖಾಂತರನೇ ನಾಟಕಗಳನ್ನು, ಹಾಡುಗಳನ್ನು, ಜನಪದ ನೃತ್ಯಗಳನ್ನು ಅದ್ರ ಮುಖಾಂತರ ನಾವಲ್ಲಿ ಕ್ಲಬ್ ಹತ್ರ ಪ್ರತಿ ಜನವರಿ ಮತ್ತು ಆಗಸ್ಟು ಸ್ವತಂತ್ರ ದಿನೋತ್ಸವ ಮತ್ತು ಜನವರಿ 26ರಂದು ಮತ್ತು ವಿಶೇಷ ದಿನಗಳಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ನಾನೇ ಅದರ ಮುಖ್ಯಸ್ಥ ಕಾರ್ಯದರ್ಶಿ ಕೆಲಸ ಮಾಡ್ತಿದ್ದೆ. ಕಾವ್ಯ ಮತ್ತು ನಾಟಕ ನನಗೆ ಒಟ್ಟೊಟ್ಟಿಗೆ ಬಂದಿರೋದು. ನಾನು ಇನ್ನೂ ಹೆಚ್ಚು ಆಸಕ್ತಿ ಕ್ಷೇತ್ರ ನಾಟಕ. ಈ ಕಗ್ಗೋಲೆ ಅನ್ನೋಂಥ ನಾಟಕ, ಗಣರಾಜ್ಯ ಅದ ಮೂಲ ಹೆಸರು. ಆ ಗಣರಾಜ್ಯ ಅರ್ಥಾತ್ ಕಗ್ಗೋಲೆ, ಅದು ಆ ನಾಟಕ ಆಡಿರೋದು. ಅದು ಅಲ್ಲಿ ನಮ್ಮ ಯುವಕರ ಕೈಯಿಂದಲೇ ಆ ನಾಟಕವನ್ನು ಪ್ರದರ್ಶನ ಮಾಡಿರೋದು. ಅದಾದ ನಂತರ 96ರಲ್ಲಿ ಅಯೋಧ್ಯೆ ಅನ್ನೋಂಥ ನಾಟಕನ ಬರೆದಿದ್ರು. ಅದು ಕೂಡ ಪ್ರಯೋಗ ಆಯಿತು. ಯುವಕ ಮಂಡಳಿಗಳು ಅವಾಗ ನಾಟಕಗಳು ಸ್ಪರ್ಧೆ, ಜನಪದ ನೃತ್ಯ, ಹಾಡು, ಗಾಯನ ಎಲ್ಲವೂ, ವೀರಗಾಸೆ ಎಂಥವೆಲ್ಲ ಕೊಡ್ತೀವಿ. ನಾಟಕ ಕೂಡ ಅಲ್ಲಿ ಸ್ಪರ್ಧೆಗಿಳ್ತಿತ್ತು. ಆ ಯುವಕ ಮಂಡಳಿಗಳು ನಾನೇ ನಿರ್ದೇಶನ ಮಾಡ್ತಿದ್ದೆ. ನಾಟಕ ರಚನೆಯ ಜೊತೆಗೆ ನಿರ್ದೇಶನ ಕೂಡ ಮಾಡ್ತಾ ಇದ್ರಿ. ಅಯೋಧ್ಯೆ ಆಗಲಿ ಗಣರಾಜ್ಯ ಆಗಲಿ ನಾನೇ ನಿರ್ದೇಶನ ಮಾಡಿರೋದು. ನಿರ್ದೇಶನದಲ್ಲಿ ಕೂಡ ನಮಗೆ ಚೆನ್ನಾಗಿ ಅದರಲ್ಲಿ ಒಂದಿಷ್ಟಿದೆ ಕಲೆ, ಆಸಕ್ತಿ ಇದೆ. ಆವಾಗ ಸಾಮಾಜಿಕವಾಗಿ ಜಾಗೃತಿ ಮೂಡಿಸುವಂಥ ನಾಟಕಗಳನ್ನ ಬರೆಯೋದ್ರಲ್ಲಿ ಅವೆರಡು ನಾಟಕಗಳು ಬರೆದಿರೋದು. ಪ್ರಯೋಗಗಳು ಕೂಡ ಆಯಿತು. ಆಮೇಲೆ ಗಣರಾಜ್ಯ ಪ್ರಯೋಗ ಆಯಿತು, ಆಮೇಲೆ ಅಯೋಧ್ಯೆ ಕೂಡ ಪ್ರಯೋಗ ಆಯಿತು. ಯುವಕ ಮಂಡಳಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಕೂಡ ನಾಟಕ ಕೂಡ 2ನೇ ಸ್ಥಾನ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿತ್ತು. ರಾಜ್ಯ ಮಟ್ಟದಲ್ಲಿ ಕೂಡ 2ನೇ ಸ್ಥಾನದಲ್ಲಿ ಪಡೆದುಕೊಂಡಿರೋದು. ಜೊತೆಗೆ 2004ರಲ್ಲಿ ನಿಮಗೆ ದೆಹಲಿ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿ ನೀಡತಕ್ಕಂತಹ ಅಂಬೇಡ್ಕರ್ ಫೆಲೋಶಿಪ್ ಪ್ರಶಸ್ತಿ ಕೂಡ ಲಭಿಸಿತು. ಹೌದು. ಈ ಗೌರವ ನಿಮ್ಮ ಸಾಹಿತ್ಯಿಕ ಬದ್ಧತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಹೆಚ್ಚಿಸುವಲ್ಲಿ ಹೇಗೆ ನೆರವಾಯಿತು ಅಂತ? ಇವೆಲ್ಲ ಬೆಳವಣಿಗೆ PUCನಲ್ಲಿ ನಾನು ನಾಟಕ ಮತ್ತು ಆಡ್ತಿರೋದು, ಆಮೇಲೆ ಕಾವ್ಯ ರಚನೆ ಮಾಡೋದು. ಆಗಲೇ 94ರಲ್ಲಿ ನಾನು ಕವನ ಸಂಕಲನ ಬಿಡುಗಡೆ ಆಗಿತ್ತು. ಇವೆಲ್ಲವುಗಳನ್ನು ಜೊತೆಗೆ ಅವತ್ತಿನ ಭಾರತೀಯ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂಥ ಸೌಮ್ಯ ವಲ್ಲಭ ಸರ್ ಅವರು ನಮ್ಮನ್ನು ಗುರುತಿಸಿ, ನಮ್ಮ ಸಾಹಿತ್ಯಿಕವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಗುರುತಿಸಿ, ನೀವು ಚೆನ್ನಾಗಿ ಸಾಹಿತ್ಯ ರಚನೆ ಮಾಡ್ತಿದ್ರಿ. ನಮ್ಮ ಭಾಗದಲ್ಲಿ ಚಿಕ್ಕ ವಯಸ್ಸಾದರೂ ಕೂಡ ಆವಾಗಲೇ ನಾನು ಸುಮಾರು ಆರ್ಟಿಕಲ್ಸ್ನ ಬರ್ತಿದ್ದೆ. ಆವಾಗಲೇ ಲೇಖನಗಳು, ಅವತ್ತು ಸ್ಥಳೀಯ ನಿತ್ಯನೂತನ ಪತ್ರಿಕೆ ಮತ್ತು ರೈಚುರುವಾಣಿ ಪತ್ರಗಳಿಗೆ ನಾನು ನಿರಂತರ ಆರ್ಟಿಕಲ್ಸ್ಗಳನ್ನ ಬರೆಯೋದು. ಇವತ್ತಿಗೂ ಕೂಡ ಬರಿತಾ ಇದ್ರಿ. ನಿಮ್ಮ ಲೇಖನಗಳು ಇವತ್ತಿಗೂ ಕೂಡ ನಿರಂತರವಾಗಿ ಪತ್ರಿಕೆಯಲ್ಲಿ ನಾವು ಓದ್ತಾ ಇರ್ತೀವಿ. ಎಲ್ಲ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಬರ್ತಿರೋದು. ಅವತ್ತಿಗೆ ನಾನು ಬರ್ತಿದ್ದೆ. ಇದೆಲ್ಲನ ಗಮನಿಸ್ಕೊಂಡು ಸರ್ ಅವರು, ಇಲ್ಲ ನೀನು ಡೆಲ್ಲಿಗೆ ನಾನು ರೆಫರ್ ಮಾಡ್ತೀನಿ, ನೀನೆಲ್ಲ ದಾಖಲೆಗಳನ್ನು ಕೊಡ್ರಿ ಅಂತೇಳಿ ಕೇಸಿ ಅಂಬೇಡ್ಕರ್ ಫಿಲಾಸಫಿಗೆ ಸರ್ ಅವರು ನನಗೆ ಶಿಫಾರಸು ಮಾಡಿದ್ರು. ಸೌಮ್ಯ ವಲ್ಲಭ ಸರ್ ಅವರು, ಅವತ್ತು ನೆನೆಸ್ಕೋಬೇಕು. ಸಾಹಿತ್ಯಿಕವಾಗಿ ನನಗೆ ಹೆಚ್ಚು ಕೂಡ ಪ್ರೇರಣೆ ಮತ್ತು ಹೆಚ್ಚು ಪ್ರೋತ್ಸಾಹ ಕೊಟ್ಟಂಥ ಒಬ್ಬ ಸೂಚಿ ಸಮುದಾಯದ ಒಬ್ಬ ಒಳ್ಳೆಯ ಕಾದಂಬರಿಕಾರ, ಒಬ್ಬ ಕವಿ ಮತ್ತು ಕಾದಂಬರಿಕಾರ. ಅವ್ರು ಸರ್ ಅವರು ಏಡಿಗಳ ಕಾದಂಬರಿಯನ್ನು ರಚನೆ ಮಾಡುವಂಥದ್ದು. ಅವತ್ತು ನನಗೆ ಸರ್ ಅವರು ಈ ಫಿಲಾಸಫಿ ಪ್ರಶಸ್ತಿಗೆ ಅವಾರ್ಡನ್ನು ಕೊಟ್ಟರು. ಪ್ರಶಸ್ತಿಯನ್ನು ಪಡ್ಕೊಂಡು ಬಂದ ಮೇಲೆ ಒಂದು ಪ್ರಶಸ್ತಿ ಅಂದ ತಕ್ಷಣ ಸಾಮಾಜಿಕ ಜವಾಬ್ದಾರಿ ಜಾಸ್ತಿ ಆಗ್ತದೆ, ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಈ ಆವತ್ತಿನವರೆಗೆ ನಾವು ಏನು ಮಾಡಿರ್ತೀವಿ ಸಾಹಿತ್ಯಿಕವಾಗಿ ಅಥವಾ ಸಾಂಸ್ಕೃತಿಕ ಏನು ಸೇವೆ ಇರ್ತದ, ಆ ಸೇವೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಮತ್ತಷ್ಟು ಸಮಾಜ ಗುರುತಿಸ್ಕೊಂಥ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹುಮ್ಮಸ್ಸು, ಪ್ರೋತ್ಸಾಹ ಅದರಿಂದ ಇರ್ತದೆ. ಆ ನಿಟ್ಟಿನಲ್ಲಿ ಕೂಡ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅದನ್ನು ಸ್ವೀಕಾರ ಮಾಡಿರ್ತು. ಮತ್ತೆ ಪ್ರಶಸ್ತಿಗಳ ಗೋಜಿಗೆ ನಾವು ಹೋಗಿಲ್ಲ. ಆರಂಭದ ಪ್ರಶಸ್ತಿ ಮತ್ತು ಕೊನೆಯ ಪ್ರಶಸ್ತಿ ಕೂಡ ಅದೇ. ಖಂಡಿತ. ಅದರ ಜೊತೆಗೆ ತಾವು ರಾಯಚೂರಿನಲ್ಲಿ ಆಯೋಜನೆಗೊಂಡಿರ್ತಕ್ಕಂತಹ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಮುಖ್ಯ ಆಯೋಜಕರಲ್ಲೂ ಕೂಡ ನೀವೊಬ್ಬರಾಗಿದ್ದೀರಿ. ಇಂದಿನ ಕಲ್ಯಾಣ ಕರ್ನಾಟಕ ಹಾಗೂ ರಾಯಚೂರು ಭಾಗದಲ್ಲಿ ದಲಿತ ಸಾಹಿತ್ಯ ಮತ್ತು ವೈಚಾರಿಕ ಚಳವಳಿಯ ಪ್ರಸ್ತುತ ಅದರ ಸ್ಥಿತಿಗತಿ ಹೇಗಿದೆ ಅಂತ?
ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಆಗಿ 2004ರಲ್ಲಿ ನಾನು ಆಯ್ಕೆಯಾಗಿರೋದು. ಅವು ಆರಂಭದ ಕಾರ್ಯದರ್ಶಿ ಆಗಿದ್ದೆ. ಆಮೇಲೆ 2006-08ರಲ್ಲಿ ಅಧ್ಯಕ್ಷನಾಗಿ ನಾನು ಅಲ್ಲಿ ನಿರಂತರವಾಗಿ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ವೈಚಾರಿಕವಾಗಿ ವಿಷಯಗಳನ್ನು ಸಾಮಾಜಿಕ ಜಾಗೃತಿ ಮೂಡಿಸ್ತಕ್ಕಂಥ ಬೇರೆ ಬೇರೆ ಸಮುದಾಯಕ್ಕೆ ಅನುಕೂಲ ಆಗುವಂಥ ವಿಷಯಗಳನ್ನು ಇಟ್ಕೊಂಡು ನಾವು ವಿಚಾರಗೋಷ್ಠಿಗಳನ್ನು ಹಮ್ಮಿಕೊಳ್ತಾ ಬಂದಿರೋದು. ನನಗೆ ಆವತ್ತಿನಿಂದ ನಾನು ಅಧ್ಯಕ್ಷ ಆದಾಗಲಿಂದ ಕೊನೆಯವರೆಗೆ 2003ರಲ್ಲಿ ಅವಕಾಶ ಬಂದಿತ್ತು ರಾಯಚೂರು ಜಿಲ್ಲೆಗೆ 3ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ. ಆವತ್ತು ನನಗೆ ಅಷ್ಟು ಅದರ ಬಗ್ಗೆ ಅಂಜನಾ ಜಾಲಿಬೆಂಚ್ ಅವರು ಅಧ್ಯಕ್ಷರು, ಸರ್ ಅವರು ಬೇಡ ಅಂದರು. ಈಗ ನಾವು ಮೊನ್ನೆ ತಾನೇ ಅಧ್ಯಕ್ಷ ಕಾರ್ಯದರ್ಶಿಗಳಾಗಿವಿ, ಸಮ್ಮೇಳನ ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಆರ್ಥಿಕ ಕೊಡ್ಕೊಂಡು ಹೇಗೆ ಮಾಡಬೇಕು ಅನ್ನೋ ಇಲ್ಲಿ ನಮ್ಗೆ ಕಷ್ಟ ಆಗುತ್ತೆ, ಈ ವರ್ಷ ಬೇಡ ಅಂತೇಳಿ ಕೇಸಿ ಸರ್ ಅವರು ಸಾರಸಾಗಟಾಗಿ ಅವರ ಮನವಿಯನ್ನು ರಾಜ್ಯ ಸಮಿತಿಯ ಮನವಿಯನ್ನು ತಿರಸ್ಕಾರ ಮಾಡ್ತಾರೆ. ಆದ ನಂತರ ಅಲ್ಲಿಂದ ನಾನು ಅಧ್ಯಕ್ಷ ಆದಮೇಲೆ ಒಂದಲ್ಲ ಒಂದು ದಿವಸ ರಾಯಚೂರಿನಲ್ಲಿ ದೊಡ್ಡ ಸಮ್ಮೇಳನ ಮಾಡಬೇಕು ಅನ್ನುವಂಥದ್ದು ನನ್ನ ಕನಸಾಗಿತ್ತು. ನಾನು ಅಧ್ಯಕ್ಷ ಆದ ನಂತರದಲ್ಲಿ ನನಗೆ ಅದೊಂದು ನನ್ನ ಎದೆಯೊಳಗೆ ಅದು ನನ್ನ ಹೃದಯದಲ್ಲಿ ಒಂದು ಸಣ್ಣಗೆ ಚಿಗುರೊಡಿತ್ತು. ಈ ರಾಯಚೂರಿನಲ್ಲಿ ದಲಿತ ಸಾಹಿತ್ಯ ಅಂದರೆ ಏನು ಅನ್ನುವಂಥದ್ದನ್ನು ಇಡೀ ನಮ್ಮ ರಾಯಚೂರು ಜಿಲ್ಲೆಗೆ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಒಂದು ಸಮ್ಮೇಳನ ದೊಡ್ಡ ಮಟ್ಟದಲ್ಲಿ ವೈಚಾರಿಕ ನೆಲೆಯಲ್ಲಿ ಇಟ್ಕೊಂಡು ಒಂದು ಸಮ್ಮೇಳನ ಸಮಾಜಕ್ಕೆ ಒಂದು ಐಡೆಂಟಿಟಿಯಾಗಿ ಕೊಡಬೇಕು ಅನ್ನುವಂಥದ್ದು ನನಗೆ ಹಂಬಲ ಆಸೆ ಇತ್ತು. ಆವತ್ತಿಂದ ಇವತ್ತಿನವರೆಗೆ ಕಂಟಿನ್ಯೂ ಪ್ರತಿ ವರ್ಷ ನಾವು ಕೇಳ್ತಾ ಬಂದಿದ್ದೀವಿ ಸರ್ ರಾಜ್ಯಾಧ್ಯಕ್ಷ ಒಂದು ಮನವಿಯನ್ನು. ನಿಮ್ಮ ರಾಜ್ಯಕ್ಕೆ ನೀವು ಮನವಿಯನ್ನು ಸಲ್ಲಿಸ್ತಾ ಇದ್ದೀರಿ? ಈ ಸಲ ಸಲ್ಲಿಸಿದಾಗಲೆಲ್ಲ ಬೇರೆ ಬೇರೆ ಜಿಲ್ಲೆವರೆಗೆ ಅದು ಹೋಗ್ತಿತ್ತು. ಅದ್ರ ಕೊನೆಗೂ ಕೂಡ ನಾವು ಕೊಡಲೇಬೇಕು ಅನ್ನೋದು ಇದ್ರೂ ಕೂಡ ಅದು ಅವಕಾಶಗಳು ಬರ್ತವೆ, ಗೊತ್ತಾಗಲ್ಲ ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಅವಕಾಶ ನಮ್ಗೆ ಸಿಗ್ತಾ ಗೊತ್ತಲ್ಲ. ಬಟ್ ಈ ವರ್ಷ ಕಳೆದ 2020-2025ನೇ ಸಾಲಿನಲ್ಲಿ ಅದು ನಮ್ಗೆ ಅವಕಾಶ ಬಂತು. ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿಗೆ ಪುರಸ್ಕರಿಸಿ ರಾಯಚೂರಿನಲ್ಲಿ ದಲಿತ ಸಾಹಿತ್ಯ ಸಮ್ಮೇಳನ ಅನೌನ್ಸ್ಮೆಂಟು ನಮ್ಗೆ ರಾಯಚೂರಿಗೆ ಸಿಕ್ಕಿದಾಗಿನ ಕ್ಷಣದಿಂದ ಹಿಡಿದು ಕೊನೆಯಾದ ಸಮ್ಮೇಳನ ಮಾಡುವವರೆಗೆ ಎಲ್ಲ ರೀತಿಯ ರಾಜ್ಯಾಧ್ಯಕ್ಷ ಸೂಚನೆಗಳು ಏನೇನು ಕೊಡ್ತಾರೆ ಆ ಸೂಚನೆಗಳನ್ನು ಕ್ರಮಬದ್ಧವಾಗಿ ನಾವು ಅನುಸರಿಸಿಕೊಂಡು ಮತ್ತು ಅವರ ಮಾರ್ಗದರ್ಶನದಲ್ಲಿ ಕೂಡ ಅವ್ರು ಏನೇನು ನಮ್ಗೆ ಮಾರ್ಗದರ್ಶನ ಕೊಡ್ತಾರೋ, ಹೇಗೆ ನಿರ್ದೇಶನ ಕೊಡ್ತಾರೋ, ಅವ್ರಿಗೆ ನಮ್ಗೆ ಏನು ಸೂಚನೆ ಕೊಡ್ತಾರೋ ಅದೇ ರೀತಿಯಲ್ಲಿ ಕೂಡ ನಾವು ಸಮ್ಮೇಳನವನ್ನು ಆಯೋಜನೆ ಮಾಡ್ಕೊತ ಬಂದ್ವಿ. ಸಾರವರು ಮತ್ತು ನಾವು ಸೇರಿಕೊಂಡು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನವನ್ನು ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಕೂಡ ಅದನ್ನು ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ರಾಯಚೂರು ಜಿಲ್ಲೆಗೆ ಒಂದು ಹೊಸ ರೀತಿಯಲ್ಲಿ ಕೂಡ ಜನಸಾಮಾನ್ಯರಿಗೆ ಸಾಹಿತ್ಯಾಸಕ್ತರಿಗೆ ಓದುಗರಿಗೆ ಮನಮುಟ್ಟುವಂಥ ರೀತಿಯಲ್ಲಿ ಕೂಡ ಒಂದು ಸಮ್ಮೇಳನ ಮಾಡಿರುವಂಥದ್ದು ಒಂದು ಇತಿಹಾಸ. ಖಂಡಿತ. ಆ ಸಂದರ್ಭದಲ್ಲಿ ಜಯದೇವಿ ಗಾಯಕ್ವಾಡ್ ಮೇಡಮ್ ಅವ್ರನ್ನು ಕೂಡ ನೀವು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರಿ. ಹೌದು ಸರ್. ಈ ವೈಚಾರಿಕ ಚಳವಳಿಯ ಪ್ರಸ್ತುತ ಸ್ಥಿತಿಗತಿ ಹೇಗಿದೆ ಅಂತ? ಈಗ ಹೈದರಾಬಾದ್ ಕರ್ನಾಟಕ ಅಂತ ನಾವು ತೆಗೆದುಕೊಂಡಾಗ ರಾಯಚೂರು ಮತ್ತು ಹೈದರಾಬಾದ್ ಕರ್ನಾಟಕದ ಈ 7 ಜಿಲ್ಲೆಗಳಲ್ಲಿ ದಲಿತ ಸಾಹಿತ್ಯ ಅಂತ ನೋಡಿದಾಗ ದಲಿತ ಸಾಹಿತ್ಯ ಅಷ್ಟರ ಮಟ್ಟಿಗೆ ದಲಿತ ಸಾಹಿತ್ಯ ರಚನೆ ಆಗಿಲ್ಲ. ಆವತ್ತಿನ ಚನ್ನಣ್ಣ ವಾಲ್ಕರ್ ಆಗಲಿ, ಜಮ್ಮಣ್ಣ ಅಮರ್ಚಿಂತ ಆಗಲಿ, ಶಾಂತರಸರ್ ಅವರು ಆಗಲಿ, ಗುಲ್ಬರ್ಗದ H.T. ಪೋತಿ ಸರ್ ಆಗಲಿ, ಯಾದಗಿರಿಯ ಜಯದೇವಿ ಗಾಯಕ್ವಾಡ್ ಆಗಲಿ, H.K. ಪಾಟೀಲ್ ಆಗಲಿ, ಗುಲ್ಬರ್ಗದ ಚಂದ್ರಕಾಂತ್ ಸುಜಾತ ಅವರಂಥವಾಗಲಿ, ಇಲ್ಲಿ ರಾಯಚೂರಿನ ದಾನಪ್ಪ, ಬಂಡ್ರಗಲ್ಲು, ಜಾಲ್ಬೆಂಚಿ, ಸೋಮೆ ವಲ್ಲಭ ಮತ್ತು ಬೋಳ್ಬಂಡಪ್ಪ ಇವರ ಸಾಹಿತ್ಯದಲ್ಲಿ ದಲಿತ ಸಂವೇದನೆಯ ಅಂಶಗಳು ಮತ್ತು ದಲಿತ ಸಮುದಾಯಕ್ಕೆ ಇರತಕ್ಕಂಥ ಪ್ರತಿರೋಧಗಳು ಕೂಡ ಇಲ್ಲಿ ಈ ಕಾವ್ಯಗಳಲ್ಲಿ, ಇವರ ಸಾಹಿತ್ಯಗಳಲ್ಲಿ, ಇವರ ಲೇಖನಗಳಲ್ಲಿ, ಇವರ ಕೃತಿಗಳಲ್ಲಿ ನಾವು ನೋಡುವಂಥದ್ದು. ಇದರಾದ ನಂತರ ಎರಡನೇ ತಲೆಮಾರಿನ ಬರಹಗಾರರಾಗಲಿ ಲೇಖಕರಲ್ಲಿ ದಲಿತ ಸಾಹಿತ್ಯದ ಛಾಯೆ ಅಷ್ಟು ಕಾಣಿಸ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಒಂದು ಅಭಿಪ್ರಾಯ? ಹೌದು. ಆತ ಎರಡನೇ ತಲೆಮಾರಿನಲ್ಲಿ ಕೂಡ ಯಾರೂ ಕೂಡ ಇಲ್ಲ. ಮತ್ತು ನಮ್ಮ ಹೆಚ್ಚಿನ ಖ್ಯಾತ ಕಥೆಗಾರ ಅಂಬರೀಷ್ ನೂಗುಣೆ ಅವರ ಕೃತಿಗಳಲ್ಲಿ ಕೂಡ ಕಥೆಗಳಲ್ಲಿ ಕೂಡ ನಾವು ದಲಿತ ಸಂವೇದನೆ ಕೂಡ ಇದೆ. ಹೌದು. ನಾನು ಹೇಳುವಂಥ ಈ ಹೆಸರುಗಳಲ್ಲಿ ಈ ಲೇಖಕರಲ್ಲಿ ದಲಿತ ಸಂವೇದನೆ ನೋಡ್ತಿದ್ವಿ. ಬಟ್ ಅದರ ನಂತರ ಮುಂದಿನ ತಲೆಮಾರಿನಲ್ಲಿ ದಲಿತ ಸಾಹಿತ್ಯದ ಯಾವ ಸಭೆ ಇರ್ತಕ್ಕಂಥ ಯಾವ ಕೃತಿಗಳಾಗಲಿ, ಕಾವ್ಯದಲ್ಲಾಗಲಿ, ಕಥೆಗಳಲ್ಲಾಗಲಿ ರಚನೆ ಕಂಡಿಲ್ಲ. ಇದು ಒಂದಿಷ್ಟು ನನಗೆ ನೋವನ್ನು ಕೊಡುವಂಥದ್ದು ವಿಚಾರ. ಒಟ್ಟಾರೆಯಾಗಿ ಮತ್ತು ದಲಿತ ಸಾಹಿತ್ಯ ಮತ್ತು ಚಳುವಳಿಗಳು ಅಂತ ವೈಚಾರಿಕ ಚಳುವಳಿಗಳು ಅಂತ ಬಂದಾಗ, ಹೈದರಾಬಾದ್ ಕರ್ನಾಟಕ ಚಳುವಳಿಗಳು ಅಂತ ಬಂದಾಗ ಚಳುವಳಿಗಳು ಆಗಾಗ ಅಲ್ಲಲ್ಲಿ ಕಾಣುವಂಥದ್ದನ್ನು ನೋಡ್ತೀವಿ ನಾವು. ಆದರೆ ಅಷ್ಟರ ಮಟ್ಟಿಗೆ ವೈಚಾರಿಕ ಚಳವಳಿಗಳು ನಡೆದಿಲ್ಲ, ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಕಡಿಮೆ ಆಗಿದೆ ಅಂತ ಕೂಡ ನಾವು ಹೇಳೋಕ್ಕಾಗೋದಿಲ್ಲ. ಈಗ ಸಂದರ್ಭಗಳು ಆ ಥರ ಇರ್ತವೆ. ಚಳುವಳಿ ಅಂದ ತಕ್ಷಣ ಒಂದು ಹೆಜ್ಜೆ ಹಿಂದಕ್ಕೆ ಹೋಗುವಂಥ ಸನ್ನಿವೇಶಗಳು ಇವತ್ತು ಈ ಸಮಾಜದಲ್ಲಿ ಅದು ನಿರ್ಮಾಣ ಆಗಿದೆ ಅಂಥದ್ದು. ವೈಚಾರಿಕ ಚಳವಳಿಗಳು ಕಡಿಮೆ ಆಗಿದೆ. ವೈಚಾರಿಕ ನೆಲೆಗಟ್ಟಿನಲ್ಲಿ ಲೇಖನಗಳು ಬರ್ತವೆ ಹೊರತು ವೈಚಾರಿಕ ನೆಲೆಗಟ್ಟಿನ ಚಳವಳಿಗಳು ಆಗ್ತಿಲ್ಲ ಅನ್ನುವಂಥದ್ದು ಕೂಡ ನಾವು ಅದನ್ನು ಭಾಳ ಗಂಭೀರವಾಗಿ ನೋಡತಕ್ಕಂಥದ್ದು. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನಿಮ್ಮ 3 ಕವನ ಸಂಕಲನಗಳಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮ ಕವಿತೆಗಳನ್ನು ಮತ್ತೊಮ್ಮೆ ಕೇಳಿಸ್ಬೋದಾ? ಖಂಡಿತ. ಬಂಜರು ನೆತ್ತಿಯಲ್ಲಿ ಉರಿಯುವ ಸೂರ್ಯ, ಬಂಜರು ನೆತ್ತಿಯಲ್ಲಿ ಉರಿಯುವ ಸೂರ್ಯ, ಬೆರುಕು ಬಿಟ್ಟ ಭೂಮಿ,
ಹಸಿರು ಹುಲ್ಲು ಹುಡುಕುತ್ತಾ ಸುಸ್ತಾಗಿ ಎದುರಿಸಿರು ಕಂಗಲಾದ ದನಕರು ಕುರಿ. ಹಸಿರು ಹುಲ್ಲು ಹುಡುಕುತ್ತಾ ಸುಸ್ತಾಗಿ ಎದುರಿಸಿರು ಕಂಗಲಾದ ದನಕರು ಕುರಿ. ನೇಗಿಲಿಡಿದ ರೈತ ಕವಿತೆಯ ಮಿಡಿತ. ಡಾಮರ್ ರಸ್ತೆ ಬೇಗಿಗೆ ದಿಕ್ಕೆಟ್ಟ ಜನ, ಇಟ್ಟ ಹೆಜ್ಜೆ ಬೆಂಕಿ ಉಗುಳಿ ಬುಸುಗುಡುವ ಸರ್ಪ. ಮಾತಿರದ ಬೇನೆಯ ಬೇರಿಳಿ ಬಿಟ್ಟ, ಮೌನದಲ್ಲಿ ಬರಗಾಲಕ್ಕೆ ತಲೆಯೆತ್ತಿ ನಿಂತ ಹಸಿರು ವೃಕ್ಷ. ಗದ್ದಾರ್. ಅದ್ಭುತವಾಗಿರ್ತಕ್ಕಂತಹ ಕವನ. ನಿಜವಾಗ್ಲೂ ಈ ಕವನವನ್ನು ಕೇಳ್ತಾ ಇದ್ದರೆ ನಮ್ಮನ್ನೆಲ್ಲ ಒಂದು ಆಲೋಚನೆಗೆ ಒಯ್ತಕ್ಕಂತಹ ಒಂದು ಕವನ. ಇನ್ನು ಕೊನೆಯದಾಗಿ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಯುವ ಪೀಳಿಗೆಗೆ ಸಾಹಿತ್ಯದ ಕಡೆಗೆ ಇರತಕ್ಕಂಥ ಆಸಕ್ತಿ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ನೀವಾಗಲೇ ಹೇಳಿದಿರಿ ನಿಮ್ಮ ಮಾತಿನಲ್ಲಿ. ಹೊಸ ತಲೆಮಾರಿನ ಕವಿಗಳಿಗೆ ಮತ್ತು ಬರೆಯಲು ಹೊರಟಿರ್ತಕ್ಕಂತಹ ಯುವಕರಿಗೆ ನಿಮ್ಮ ಅನುಭವದ ಬೆಳಕಿನಲ್ಲಿ ನೀವು ಕೊಡ್ತಕ್ಕಂತಹ ಸಲಹೆ ಏನು ಅಂತ? ನನ್ನ ದೃಷ್ಟಿಯಲ್ಲಿ ಇವತ್ತಿನ ಕಾಲ ಅಂದರೆ ತಾಂತ್ರಿಕ ಯುಗ, ಡಿಜಿಟಲ್ ಯುಗ ಅಂತೇಳಿ ನಾವು ಹೇಳ್ತೀವಿ. ಹೌದು. ಇಂಥ ಸಂದರ್ಭಗಳಲ್ಲಿ ಸಾಹಿತ್ಯದ ಓದು, ಚಿಂತನೆ ಮತ್ತು ಸೃಜನಶೀಲತೆ ಕಡೆಗಿನ ಆಸಕ್ತಿ ಯುವಕರಲ್ಲಿ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತಿರುವಂತ ಕೂಡ ನಾವು ನೋಡ್ತೀವಿ. ಡಿಜಿಟಲ್ ಯುಗದಲ್ಲಿ ಕವಿತೆ ಬರೆದ್ರೆ ಅಂತ ಒಂದು ಲೈಕ್ ಬಂದರೆ ಸಾಕು ಅನ್ನೋಷ್ಟರ ಮಟ್ಟಿಗೆ ಇವತ್ತು ಯುವ ಬರಹಗಾರರು, ಯುವ ಲೇಖಕರು ಬರ್ತಿದ್ದಾರೆ. ಒಂದು ಲೈಕ್ ಬಂದರೆ ಸಾಕು ಅನ್ನೋಷ್ಟರ ಮಟ್ಟಿಗೆ ಅನ್ನೋ ರೀತಿಯಲ್ಲಿ ಕೂಡ ಅವರು ಅಲ್ಲಿಗೆ ತೃಪ್ತಿ ಪಡುವಂಥ ಕಾಲ ಇದು. ಈಗ ನನ್ನ ಯುವ ಜನರಿಗೆ ನನ್ನ ಒಂದು ಸಂದೇಶ ಏನು ಅಂತ ಹೇಳಿದ್ರೆ, ಆಯಾ ಕಾಲಘಟ್ಟದ ಮತ್ತು ಈಗಿನ ಕಾಲಘಟ್ಟದ ಕವಿಗಳ ಕೃತಿಗಳನ್ನು ಅಧ್ಯಯನವನ್ನು ಮಾಡಬೇಕು. ಎರಡನೇದಾಗಿ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸುವಂಥ ಅವಲೋಕನ ಅವರಿಗೆ ಇರಬೇಕು. ಮೂರನೇದಾಗಿ ತಮ್ಮ ಬರಕ್ಕೆ ಬಂದಿರತಕ್ಕಂಥ ಯಾವುದೇ ಥರದ ವಿಮರ್ಶೆ, ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಅದನ್ನು ಸ್ವಚ್ಛ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ಆಮೇಲೆ ಒಳ್ಳೆಯ ಕವಿ ಅಂದರೆ ನಿರಂತರವಾಗಿ ಕಲಿಯುವಂತಹ ಒಬ್ಬ ವ್ಯಕ್ತಿ. ಹಿರಿಯರ ಮಾರ್ಗದರ್ಶನವನ್ನು ಪಡಿಬೇಕು. ಹಿರಿಯ ಕವಿಗಳನ್ನು ಆವಾಗ ಗೌರವಿಸಬೇಕು. ನಮ್ಮ ಬರಹವನ್ನು ನಾವೇ ಆವಾಗ ಅವಲೋಕನವನ್ನು ಮಾಡಿಕೊಳ್ಬೇಕು. ಸ್ವವಿಮರ್ಶೆ ಇರಬೇಕು. ಮತ್ತು ಒಟ್ಟಾರೆಯಾಗಿ ಯುವ ಬರಹಗಾರ ಬರವಣಿಗೆ ಯಾವ ಕಡೆ ಇರಬೇಕು ಅಂತೇಳಿದ್ರೆ, ಸತ್ಯಕ್ಕೋಸ್ಕರ ಇರಬೇಕು, ನ್ಯಾಯಕ್ಕೋಸ್ಕರ ಇರಬೇಕು, ಮತ್ತು ನೀತಿಗೋಸ್ಕರ ಇರಬೇಕು, ಮತ್ತು ಅಷ್ಟೇ ಪ್ರೀತಿಗೋಸ್ಕರ ಅವ್ರ ಕಾವ್ಯ ಬರಹ ಇರಬೇಕು. ಮಾನವೀಯ ಮೌಲ್ಯಗಳ ಪರವಾಗಿ ಧ್ವನಿಯಾಗಿರಬೇಕು. ಆಗಲೇ ಕಾವ್ಯವಾಗಲಿ ಅಥವಾ ಬರಹವಾಗಲಿ ಅಥವಾ ಯಾವುದೇ ಪ್ರಕಾರ ಸಾಹಿತ್ಯವಾಗಲಿ ಸಹೃದಯ ಓದುಗರ ಹೃದಯದಲ್ಲಿ ಅದು ಶಾಶ್ವತವಾಗಿ ನೆಲೆ ನಿಲ್ಲುವಂಥ ಅವಕಾಶಗಳು ಜಾಸ್ತಿ ಇರ್ತವೆ ಅನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ. ಖಂಡಿತವಾಗಿಯೂ ಕೂಡ ನಿಮ್ಮ ಈ ಅಭಿಪ್ರಾಯ ನಮ್ಮ ಯುವಕರು ಅದನ್ನು ಅನುಸರಿಸಲೇಬೇಕು. ನೀವು ಹೇಳ್ತಕ್ಕಂತಹ ಓದ್ತಕ್ಕಂಥದ್ದು, ಅವ್ರು ಕಲಿಬೇಕಾಗಿರ್ತಕ್ಕಂಥದ್ದು, ಮಾರ್ಗದರ್ಶನ, ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಇವೆಲ್ಲವುಗಳನ್ನು ಕೂಡ ಅವರು ಅಳವಡಿಸ್ಕೊಂಡ್ರೆ ನಿಜವಾಗ್ಲೂ ಒಂದು ಉತ್ತಮವಾಗಿರ್ತಕ್ಕಂತಹ ಕವಿತೆಗಳನ್ನು ಅವರು ರಚನೆ ಮಾಡ್ಬೋದು ಅಂತಕ್ಕಂತಹ ಒಂದು ಆಶಯದೊಂದಿಗೆ ಸಾವು, ವ್ಯವಸ್ಥೆ ಮತ್ತು ಚರಿತ್ರೆಗಳ ನಡುವಿನ ಈ ಸೂಕ್ಷ್ಮ ಸಂವೇದನೆಗಳನ್ನು ಕಾವ್ಯವಾಗಿಸಿ ಸಮಾಜದ ಅಂಕುಡೊಂಕುಗಳನ್ನು ತೀಡುವ ನಿಟ್ಟಿನಲ್ಲಿ ಸಾಹಿತ್ಯ ಮತ್ತು ಸಂಘಟನೆಯನ್ನು ಒಟ್ಟಾಗಿ ಕರೆದೊಯ್ದಿರ್ತಕ್ಕಂತಹ ಕವಿ ತಾಯರಾಜ್ ಮರ್ಚಟಾಳ್ ಅವರು. ಅವರ ಮಾತುಗಳು ನಿಜವಾಗಲೂ ಅತ್ಯಂತ ಮೌಲ್ಯಯುತವಾಗಿದ್ದವು. ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ತಮ್ಮ ಸಾಹಿತ್ಯಿಕ ಪಯಣದ ಅನುಭವಗಳನ್ನು ಹಂಚಿಕೊಂಡಿರ್ತಕ್ಕಂತಹ ತಾಯರಾಜ್ ಮರ್ಚಟಾಳ್ ಅವರಿಗೆ ಆಕಾಶವಾಣಿಯ ಹಾಗೂ ಸಮಸ್ತ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ನಿಮ್ಮ ಕಾವ್ಯ ಕೃಷಿ ಮತ್ತು ಸಾಮಾಜಿಕ ಸೇವೆ ಹೀಗೆಯೇ ಮುಂದುವರಿಲಿ ಅಂತಕ್ಕಂತಹ ಆಕಾಶವಾಣಿಯ ಪರವಾಗಿ ನಿಮಗೆ ಶುಭ ಹಾರೈಸ್ತೇವೆ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಇದುವರೆಗೆ ರಾಯಚೂರಿನ ಕವಿಗಳಾದ ತಾಯರಾಜ್ ಮರ್ಚಟಾಳ್ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಸಂಗ ಸಹಿತ ಶರಣರು ಬಂದರೆ ನಂಬುವುದೆನ್ನ ಮನವು, ನಚ್ಚುವುದೆನ್ನ ಮನವು. ಇದುವರೆಗೆ ಕತೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟವನ್ನ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಬಿ ವಿಜಯರಾಜೇಂದ್ರ. ನಿರ್ಮಾಣ ವೆಂಕಟೇಶ್ ಬೇವಿನಬೆಂಚಿ. ಸಹಕಾರ ಬಿ ನರಸಿಂಹಲು ಮತ್ತು ನಾಗರತ್ನ.